ಸ್ವಲ್ಪ ಡಿಸ್ಕಷನ್ಸ್, ಲೆಟ್ us give them 2 minutes. We are just concluding. ಮಾಡಿ ಟೆನ್ಷನ್ ಬೇಕು, ಅದಕ್ಕೆ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ತಂಡ ಗ್ರೂಪ್ 1 ಬಿ ಪ್ಯಾಕ್ ಬಿ ಕ್ಲಿಪ್ ಬ್ಯಾಚ್ 10. ಸೊ ನಮ್ಮದು ಇವತ್ತು ಟಾಸ್ಕ್ AGH, that means Lake Gram Panchayat and expanded encroached expanded encroachment. So ಇದಕ್ಕಾಗಿ we had issues ಅಲ್ಲಿ who will you engage ಅಂತ ನಮಗೆ ಪ್ರಶ್ನೆ ಇದೆ. ಫಸ್ಟ್ ಪ್ರಶ್ನೆ, ಅದರಲ್ಲಿ ನಾವು ಯಾರನ್ನ ಎಂಗೇಜ್ ಮಾಡ್ತೀವಿ ಅಂದರೆ NGOs, ಸೋಷಿಯಲ್ ವರ್ಕರ್ಸು, ನೇಬರ್ಹುಡ್ ಯಾರು ಇದ್ದಾರೆ, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ಸ್, ದೆನ್ ಇಂಡಸ್ಟ್ರಿ ಇದೆಯಾ, ಆ ಇಂಡಸ್ಟ್ರಿಯ ಓನರ್ಗಳನ್ನ ನಾವು ಅಪ್ರೋಚ್ ಮಾಡ್ತೀವಿ, ದೆನ್ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇನ್ ಟೆಂಪಲ್ ಟ್ರಸ್ಟ್ ಆ್ಯಂಡ್ ರಿಲಿಜಿಯಸ್ ಲೀಡರ್. ಸೊ ಇವ್ರನ್ನೆಲ್ಲರೂ ನಾವು ಸೇರಿಸ್ಕೊಂಡು ವಿ ವಿಲ್ ಫಾರ್ಮ್ ಆಸ್ ಅ ಕಮಿಟಿ ಆ್ಯಂಡ್ ವಿಲ್ ಗೋ ಫಾರ್ವರ್ಡ್. ಸೊ ಸೆಕೆಂಡ್, ವಾಟ್ ಆರ್ ದ ಥ್ರೆಟೆಂಡ್ ಇಶ್ಯೂಸ್? ಸೊ ನಮ್ಮ ಹಳ್ಳಿಯ ಪಕ್ಕ ಒಂದು ಗಾರ್ಬೇಜ್ ಡಂಪ್ ಇದೆ, ಲೇಕ್ ಇದೆ. ಸೊ ಗಾರ್ಬೇಜ್ ಇರೋದ್ರಿಂದ ಗಾರ್ಬೇಜ್ ಲೇಕನ್ನು ಪೊಲ್ಯೂಟ್ ಮಾಡುತ್ತೆ. ಅದ್ರ ಜೊತೆಗೆ ಹಳ್ಳಿಯಲ್ಲಿರೋ ಜನಕ್ಕೆ ತುಂಬ ಕಷ್ಟಗಳು ಬರುತ್ತೆ. ಅದರಲ್ಲಿ ಮಕ್ಕಳು ಜಾಸ್ತಿ ಎಫೆಕ್ಟ್ ಆಗ್ತಾರೆ, ಮಕ್ಕಳು ಆ್ಯಂಡ್ ಓಲ್ಡ್ ಏಜ್ ಪೀಪಲ್. ಯಾಕಂದರೆ ಅಲ್ಲಿ ಆಟ ಆಡ್ಲಿಕ್ಕೆ ಹೋಗುವಾಗ, ಈಜುವಾಗ ಅಥವಾ ಪಾತ್ರೆ ತೊಳೆಯೋಕ್ಕೆ ಹೋಗುವಾಗ, ನೀರು ಕುಡಿಯುವಾಗ ಡೊಮೆಸ್ಟಿಕ್ ಅನಿಮಲ್ಸ್ ಅಲ್ಲಿ ಅಥವಾ ಜನ ಇರಲಿ, ಅವ್ರಿಗೆ ವಿಭಿನ್ನ ರೀತಿಯ ಕಾಯಿಲೆಗಳು ಬರೋ ಸಾಧ್ಯತೆ ಇದೆ. ಸೊ ಅದಕ್ಕೆ ದೋಸ್ ಆರ್ ದ ಪ್ರಾಬ್ಲಮ್ಸ್ ದಟ್ ದ ವಿಲೇಜ್ ಮೇ ಫೇಸ್, ಆಸ್ ವೆಲ್ ಆಸ್ ದೆರ್ ಈಸ್ ಅ ಪಾಸಿಬಿಲಿಟಿ ಲೇಕು ಡಿಪ್ಲೀಟ್ ಆಗ್ಬೋದು, ವಾಟರ್ ರಿಸೋರ್ಸಸ್ ಡಿಪ್ಲೀಟ್ ಆಗ್ಬೋದು. ಆ್ಯಂಡ್ ವೆನ್ ದೆರ್ ಇಸ್ ಅ ಲೇಕ್, ಯು ಹ್ಯಾವ್ ವೈಲ್ಡ್ ಸ್ಯಾಂಚುರೀಸ್. ದೇರ್ ಮೇ ಬಿ ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ಇರಲಿ, ಡಿಫ್ರೆಂಟ್ ಟೈಪ್ ಆಫ್ ಮೀನುಗಳಿರಲಿ. ಸೊ ಅದೆಲ್ಲ ಏನಾಗುತ್ತೆ, ಪೊಲ್ಯೂಟ್ ಆಗುತ್ತೆ. ಸೊ ಲೇಕಿಂದ ಬರುವ ಮೀನುಗಳಿರಲಿ, ನೀರಿರಲಿ, ಅಕ್ಕಪಕ್ಕ ಎನ್ವಿರಾನ್ಮೆಂಟ್ ಇರಲಿ, ಅದೆಲ್ಲ ಅಫೆಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಇಶ್ಯೂಸ್ ದಟ್ ವಿ ಹ್ಯಾವ್ ಫೌಂಡ್ ಔಟ್. ಆ್ಯಂಡ್ ದರ್ ಇಸ್ ಆಲ್ಸೋ ಎ ಪಾಸಿಬಿಲಿಟಿ ಆಫ್ ಮಾಲ್ನ್ಯೂಟ್ರಿಷನ್ ಆ್ಯಂಡ್ ಡೆಡ್ಲಿ ಡಿಸೀಸಸ್ ಬರ್ಬೋದು. ಥರ್ಡ್ ಪ್ರಶ್ನೆ ಏನಿದೆ, ವಾಟ್ ಆರ್ ಸಮ್ ವ್ಯಾಲ್ಯೂಸ್ ಆ್ಯಂಡ್ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಪ್ಲೇಸ್ ದಟ್ ಯು ವಾಂಟ್ ಟು ಕೀಪ್? ಸೊ ನಾವು ಏನು ಇಟ್ಕೋಬೇಕಂತ ಇದೀವಿ ಅಂದರೆ, ವಿ ವಾಂಟ್ ಟು ಪ್ರೊಟೆಕ್ಟ್ ದ ಲೇಕ್ ಆ್ಯಂಡ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಪ್ರೊಟೆಕ್ಷನ್ ಆಫ್ ದ ನೇಚರ್, ರೆಸ್ಕ್ಯೂ ಆಫ್ ಡೊಮೆಸ್ಟಿಕ್ ಅನಿಮಲ್ಸ್ ಆ್ಯಂಡ್ ರೆಸ್ಕ್ಯೂ ಆಫ್ ದಿಸ್ ವೈಲ್ಡ್ ಸ್ಯಾಂಚುರಿ. ಸೊ ದ ಫೋರ್ತ್ ಪಾಯಿಂಟ್, ವಾಟ್ ವುಡ್ ಸಮ್ ಕಾನ್ಫ್ಲಿಕ್ಟಿಂಗ್ ಆರ್ ಕಂಪೀಟಿಂಗ್ ಇಂಟ್ರೆಸ್ಟ್ ಬಿ ಅಮಾಂಗ್ ಹೋಮ್ and for what resource purpose? So ಇದರಲ್ಲಿ ಕಾನ್ಫ್ಲಿಕ್ಟ್ ಏನಾಗುತ್ತೆ ಅಂದರೆ, ವಿ ಹ್ಯಾವ್ ದಿಸ್ ಸೊಸೈಟಿ, ಇವರೆಲ್ಲ ಏನು ಮಾಡ್ತಾರೆ, ಇವ್ರ ಕಸನ್ನು ತಂದು ಇಲ್ಲೇ ಡಂಪ್ ಮಾಡೋದು. ಸೊ ಆಸ್ ವೆಲ್ ಆಸ್ ದ ಇಂಡಸ್ಟ್ರಿ, ಅವರ ವೇಸ್ಟ್ ಏನಿದೆ, ಲಿಕ್ವಿಡ್ ವೇಸ್ಟ್, ಅವ್ರು ಏನು ಮಾಡ್ತಾರೆ, ಲೇಖಕ್ಕೆ ಬಿಡ್ತಾರೆ. ಸೊ ನಾವು ಇದನ್ನು ಸರಿಪಡಿಸಕ್ಕೆ ಹೋಗೋ ತಕ್ಷಣವೇ ಈ ಅಸೋಸಿಯೇಷನ್ ಮತ್ತು ಈ ಇಂಡಸ್ಟ್ರೀಸ್ನವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಬೋದು, ಅಥವಾ ಅದನ್ನು ತಡಿಲಿಕ್ಕೆ ಕರಪ್ಷನ್ ಮಾಡ್ಬೋದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ. ಸೊ ದೋಸ್ ಆರ್ ದ ಚಾಲೆಂಜಸ್. ಆ್ಯಂಡ್ ವಾಟ್ ಈಸ್ ಅವರ್ ವಿಷನ್? ವಿಷನಲ್ಲಿ ನಾವು ಬರ್ತಿದ್ದೀವಿ. ಸೊ ಅವರ್ ವಿಷನ್ ಈಸ್, ದ ಫಸ್ಟ್ ಪಾಯಿಂಟ್ ಈಸ್ ದಟ್ garbage free village, wherein we will be installing a plant wherein we can recycle and segregate dry waste, metal, plastic, paper, and so that the garbage dump depletes. So ಅದಕ್ಕೆ ನಾವು ಒಂದು ರೀಸೈಕ್ಲರ್ನ ಇನ್ಸ್ಟಾಲ್ ಮಾಡಿದ್ದೀವಿ ವಿತ್ ದ ಗೌರ್ಮೆಂಟ್ ಫಂಡ್ಸ್ ಆಸ್ ವೆಲ್ ಆಸ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್. ನಾವು RTIsಗಳು ಹಾಕಿದ್ವಿ, ಡಿಪಾರ್ಟ್ಮೆಂಟ್ಸ್ಗೆ ಹೋದ್ವಿ, ಕಂಪ್ಲೇಂಟ್ಸ್ ಎಲ್ಲ ಕೊಟ್ವಿ. ಅದಾದಮೇಲೆ RWA ಆ್ಯಂಡ್ ಇಂಡಸ್ಟ್ರಿ
they funded with their CSR fund. We have installed a recycler. And our second vision, conversion of dump yard into playground along with the plantation. ಸೊ ನಾವೇನು ಮಾಡಿದ್ವಿ, ಆ ಡಂಪ್ ಯಾರ್ಡ್ ಏನಿತ್ತು ಅದನ್ನು ಕ್ಲೀನ್ ಮಾಡಿ ಒಂದು ಪ್ಲೇ ಗ್ರೌಂಡ್ ಮಾಡಿದ್ದೀವಿ. ಮಕ್ಕಳು ಬಾಸ್ಕೆಟ್ಬಾಲ್ ಆಡ್ತಿದ್ದಾರೆ, ಗಿಡ ಮರಗಳನ್ನು ನೆಟ್ಟಿದ್ದೇವೆ. ಇಲ್ಲ ಒಂದು ಏನು ಜಾರ ಬಂಡಿ ಕೂಡ ಇದೆ. ಮತ್ತೆ ಇಂಟ್ರೊಡಕ್ಷನ್ ಆಫ್ ಪ್ರಪೋಸಲ್ ಕೊಟ್ವಿ ಗೌರ್ಮೆಂಟ್ಗೆ. ಸೊ ಅದರಿಂದ ನಮಗೆ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಎಲ್ಲ ಸಿಕ್ಕಿದೆ. ಸೊ ಥರ್ಡ್ ವಿಷನ್ ಈಸ್ ಕನ್ಸರ್ವೇಷನ್ ಆಫ್ ಲೇಕ್, ಎನ್ವಿರಾನ್ಮೆಂಟ್, ವೈಲ್ಡ್ ಸ್ಯಾಂಕ್ಚುರೀಸ್, ಇಂಪ್ಲಿಮೆಂಟೇಷನ್ ಆಫ್ ವಾಟರ್ ಸ್ಪೋರ್ಟ್ಸ್ ಆ್ಯಂಡ್ ಫಿಶಿಂಗ್. ಸೊ ನೀವೆಲ್ಲ ನೋಡಿದಾಗೆ ಲೇಕ್ ಈಗ ಇಟ್ಸ್ ಫ್ರೀ ಫ್ರಮ್ ಪೊಲ್ಯೂಷನ್. ಸೊ ಗಾರ್ಬೇಜಿಂದ ಸಾಯಿಲ್ ಪೊಲ್ಯೂಷನ್ ಆಗ್ತಿತ್ತು, ಏರ್ ಪೊಲ್ಯೂಷನ್ ಆಗ್ತಿತ್ತು, ವಾಟರ್ ಪೊಲ್ಯೂಷನ್ ಆಗ್ತಿತ್ತು. ಈಗ ಲೇಕ್ ಕ್ಲೀನ್ ಆಗಿದೆ, ಅಲ್ಲಿಯ ನೀರು ಕುಡಿಬೋದು, ಅಲ್ಲಿರೋ ನೀರನ್ನು ಮನೆಗಳಿಗೆ ಬಳಸ್ಬೋದು, ಮಕ್ಕಳು ಸ್ನಾನ ಮಾಡೋಕ್ಕೂ ಬರ್ತಾರೆ, ಫಿಶಿಂಗು ಮಾಡ್ತಿದ್ದಾರೆ, ಬೋಟಿಂಗು ಮಾಡ್ತಿದ್ದಾರೆ, ಸೊ ಈಜಾಡ್ತಾನೂ ಇದ್ದಾರೆ. ಸೊ ನಾವು ವಿ ಹ್ಯಾವ್ ಸೇವ್ಡ್ ದ ವೈಲ್ಡ್ ಸ್ಯಾಂಕ್ಚುರಿ, ವಿ ಹ್ಯಾವ್ ಸೇವ್ಡ್ ದ ವಾಟರ್ ರಿಸರ್ವಾಯರ್. ಸೊ ಇಷ್ಟೇ ನಮ್ಮ ಕಡೆಯಿಂದ. ಸೊ ನಮ್ಮ ತಂಡದಲ್ಲಿ ಇರೋರು ಬಜೆಟ್ ನಾವು ಗೌರ್ಮೆಂಟ್ಗೆ what we have done is like for this plantation we have not asked any government authorities. Government hatra approach ಮಾಡಿಲ್ಲ. So we have come to conclusion ಏನಂದ್ರೆ ಇಂಡಸ್ಟ್ರೀಸ್ ಇನ್ನೊಂದು RWA ಹತ್ರ ನಾವು ಏನು ಫಂಡ್ ತಗೊಂಡು CSR ಫಂಡ್ಸ್ ತಗೊಂಡು ಅವ್ರ ಹತ್ರ ನಾವು ಮಾಡಿರೋದು. ಇದು ಆಗೋ ಗಾರ್ಬೇಜ್ ಏನು ಕಲೆಕ್ಷನ್ ಆಗುತ್ತೆ ಅದರಿಂದ ದುಡ್ಡು ಏನು ಬರುತ್ತೆ. ಸೊ ವಿ ಹ್ಯಾವ್ ಯುಟಿಲೈಸ್ ದಟ್ ಮನಿ ಟು ಕ್ಲಿಯರ್ ಎವ್ರಿಥಿಂಗ್. ದೇರ್ ಇಸ್ ನೋ ಗೌರ್ಮೆಂಟ್ ಇನ್ವಾಲ್ವ್ಮೇಷನ್ ಇನ್ ದಿಸ್. ದ ಪ್ರಪೋಸಲ್ ಈಸ್ ದಟ್ ವಿ ಹ್ಯಾವ್ ಡನ್ ಆಸ್ ಎನ್ ಇಂಡಿವಿಜುವಲ್ ನಾವೇನು ಮಾಡಿದ್ದೀವಿ ಅಂತ ಇದೆ. ಗ್ರೀನ್ ಸಿಟಿ ಅಂಡ್ ಗ್ರೀನ್ ಸಿಟಿ ಗವರ್ನಮೆಂಟ್ ಪರ್ಮಿಷನ್ ಇಂದ ಕೆಲಸ ಮಾಡಕ್ ಬರೋದಿಲ್ಲ. ಓಕೆ, ಸೊ ಅವರ್ ಪ್ರೆಸೆಂಟೇಷನ್ ಎಲ್ಲರೂ ನಿಂತ್ಕೊಳ್ಳಿ, ಎಲ್ಲರೂ ಸ್ಟ್ರೇಟ್ ನಿಂತ್ಕೊಳ್ಳಿ, ಸ್ಟ್ರೇಟ್ ಆಗಿ ನಿಂತ್ಕೊಳ್ಳಿ. ಸೊ ನಮ್ಮ ತಂಡದಲ್ಲಿ ನಾನು ಪ್ರೆಸೆಂಟ್ ಮಾಡಿರೋ ನನ್ನ ಹೆಸರು ಅಜೀಮ್ ಅಜೀಜ್ ಎಸ್, and is Bharti, Deepika, Manikanta, Narsimalu, Anil Kumar and Khizar. Thank you all. Thank you.